ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಇಂಟರೆಸ್ಟಿಂಗ್ ಹಾಗೂ ಯಾರಿಗೂ ತಿಳಿಯದಂತಹ ಸೈಕಾಲಜಿ ಫ್ಯಾಕ್ಟ್ಸ್ ತಿಳಿಯೋಣ. ವಿಡಿಯೋ ಮುಂದುವರೆಸಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಒತ್ತೋದು ಮರೆಯಬೇಡಿ. ನೀವು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಯಾವ ವಿಷಯ ಇಷ್ಟ ಆಯಿತೆಂದು ಕಮೆಂಟ್ ಮಾಡಿ. ಬನ್ನಿ ಮುಂದುವರೆಸೋಣ. ಫ್ಯಾಕ್ಟ್ ನಂಬರ್ 1. ನಮ್ಮ ಮೆದುಳು ವಾಸ್ತವಿಕತೆ ಮತ್ತು ಕಲ್ಪನೆಗಳನ್ನು ಪ್ರತ್ಯೇಕ ಮಾಡೋದಿಲ್ಲ. ನೀವು ಕನಸು ಕಾಣುವಾಗ ಅಥವಾ ಕಲ್ಪನೆ ಮಾಡುವಾಗ ಮೆದುಳು ಅದನ್ನು ನಿಜವಾದ ಅನುಭವ ಅಂತ ಭಾವಿಸುತ್ತದೆ. ಆದ್ದರಿಂದಲೇ ಭಯಾನಕ ಕನಸು ಕಂಡಾಗ ದೇಹ ಬೆವರಾಡುತ್ತದೆ, ಹೃದಯ ವೇಗವಾಗುತ್ತದೆ. ಫ್ಯಾಕ್ಟ್ ನಂಬರ್ 2. ಮಾನವರು ದಿನಕ್ಕೆ 70,000ಕ್ಕೂ ಹೆಚ್ಚು ಆಲೋಚನೆ ಮಾಡುತ್ತಾರೆ. ಶಾಕಿಂಗ್ಲಿ, ಆ ಆಲೋಚನೆಗಳಲ್ಲಿ 90% ಮರುಕಳಿಸುವವು. ಅಂದರೆ ನಾವು ಹೆಚ್ಚು ಹೊಸದಾಗಿ ಯೋಚಿಸೋದೇ ಇಲ್ಲ, ಅದೇ ವಿಚಾರವನ್ನು ಮತ್ತೆ ಮತ್ತೆ ಯೋಚಿಸುತ್ತೇವೆ. ಫ್ಯಾಕ್ಟ್ ನಂಬರ್ 3. ನಗುವಿನ ನಕಲು ಕೂಡ ಮನಸ್ಸಿಗೆ ನಿಜವಾದ ಸಂತೋಷ ಕೊಡುತ್ತದೆ. ನಗುವುದು ಫೋರ್ಸ್ಡ್ ಆದರೂ ಮೆದುಳು ಅದನ್ನು ನಿಜ ಅಂತ ನಂಬಿ ಹ್ಯಾಪಿ ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಆದ್ದರಿಂದಲೇ ನಗುವು ಒಂದು ಔಷಧಿ ಅನ್ನುತ್ತಾರೆ. ಫ್ಯಾಕ್ಟ್ ನಂಬರ್ 4. ನಿಮ್ಮ ಮೆದುಳು ನೋವನ್ನು ಮರೆಮಾಡಲು ಸುಳ್ಳು ಹೇಳುತ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು ಅನುಭವಿಸಿದ ನೋವನ್ನು ಅಷ್ಟೇನೂ ನೆನಪಿಸಿಕೊಳ್ಳಲಾರೆವು. ಇದು ಮೆದುಳಿನ ಸೆಲ್ಫ್ ಡಿಫೆನ್ಸ್ ಸಿಸ್ಟಮ್ ಹೆಚ್ಚು ಸ್ಟ್ರೆಸ್ ಆಗದಂತೆ ನಮ್ಮನ್ನು ಕಾಪಾಡುತ್ತದೆ. ಫ್ಯಾಕ್ಟ್ ನಂಬರ್ 5. ಹೆಚ್ಚು ಬುದ್ಧಿವಂತರು ಸಾಮಾನ್ಯವಾಗಿ ಕಡಿಮೆ ಸ್ನೇಹಿತರಿರುತ್ತಾರೆ. ರಿಸರ್ಚ್ ಹೇಳೋದು ಹೆಚ್ಚು IQ ಇರುವವರು ಒಂಟಿಯಾಗಿ ಇರೋದು ಇಷ್ಟಪಡುತ್ತಾರೆ. ಅವರಿಗೆ ಡೀಪ್ ಕಾನ್ವರ್ಸೇಷನ್ಸ್ ಬೇಕು, ಸಾಮಾನ್ಯ ಮಾತುಗಳಲ್ಲಿ ಆಸಕ್ತಿ ಇರುವುದಿಲ್ಲ. ಫ್ಯಾಕ್ಟ್ ನಂಬರ್ 6. ಮನುಷ್ಯರು ತಮ್ಮ ಮುಖವನ್ನು ಕನ್ನಡಿ ಅಥವಾ ಫೋಟೋಗಳಲ್ಲಿ ಬೇರೆಯವರಿಗಿಂತ ಬೇರೆ ರೀತಿಯಲ್ಲಿ ಕಾಣುತ್ತಾರೆ. ನಾವು ಕನ್ನಡಿಯಲ್ಲಿ ನೋಡೋದಕ್ಕೆ ಅಭ್ಯಾಸವಾಗಿರುವುದರಿಂದ ನಮಗೆ ನಮ್ಮ ನಿಜವಾದ ಮುಖವೇ ಗೊತ್ತಿಲ್ಲ. ಬೇರೆಯವರು ನೋಡೋದು ಮತ್ತು ನಾವು ನೋಡೋದು ಸ್ವಲ್ಪ ವ್ಯತ್ಯಾಸ. ಫ್ಯಾಕ್ಟ್ ನಂಬರ್ 7. ನಮ್ಮ ಮೆದುಳು ಕತ್ತಲಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ದಿನದ ಹೊತ್ತಿಗಿಂತ ರಾತ್ರಿ ಹೊತ್ತಿನಲ್ಲಿ ಕ್ರಿಯೇಟಿವ್ ಐಡಿಯಾಸ್ ಹೆಚ್ಚು ಬರುತ್ತವೆ. ಆದ್ದರಿಂದಲೇ ಬಹಳಷ್ಟು ವಿಜ್ಞಾನಿಗಳು, ಕವಿಗಳು ರಾತ್ರಿ ಹೊತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರು. ಫ್ಯಾಕ್ಟ್ ನಂಬರ್ 8. ಯಾರಾದರೂ ನಮ್ಮ ಹೆಸರು ಹೇಳಿದಾಗಲೇ ಮೆದುಳಿನಲ್ಲಿ ಡೋಪಮಿನ್ ಬಿಡುಗಡೆಯಾಗುತ್ತದೆ. ನಿಮ್ಮ ಹೆಸರನ್ನು ಕೇಳಿದಾಗ ತಕ್ಷಣ ಗಮನ ಸೆಳೆಯುತ್ತದೆ. ಇದಕ್ಕೆ ಕಾರಣ ಹೆಸರು ನಮ್ಮ ಐಡೆಂಟಿಟಿ ಜೊತೆ ಸ್ಟ್ರಾಂಗ್ಲಿ ಕನೆಕ್ಟ್ ಆಗಿದೆ. ಫ್ಯಾಕ್ಟ್ ನಂಬರ್ 9. ಮೆದುಳು 95% ನಿರ್ಧಾರಗಳನ್ನು ಸಬ್ಕಾನ್ಷಿಯಸ್ ಮೈಂಡ್ ಮೂಲಕ ತೆಗೆದುಕೊಳ್ಳುತ್ತದೆ. ನಾವು ಯೋಚಿಸಿ ಮಾಡುತ್ತಿದ್ದೇವೆ ಅಂತ ಅನ್ನಿಸುತ್ತದೆ, ಆದರೆ ಬಹುತೇಕ ನಿರ್ಧಾರಗಳು ಮೆದುಳಿನ ಅದೃಶ್ಯ ಭಾಗದಲ್ಲಿ ಆಗುತ್ತವೆ. ಅಂದರೆ ನಮ್ಮ ಬದುಕು ಆಲ್ಮೋಸ್ಟ್ ಆಟೋಪೈಲಟ್ನಲ್ಲಿ ಸಾಗುತ್ತದೆ. ಫ್ಯಾಕ್ಟ್ ನಂಬರ್ 10. ಡಿಪ್ರೆಷನ್ ದೇಹದ ನೋವಿನಂತೆ ಮೆದುಳಿಗೆ ಅನಿಸುತ್ತದೆ. ಮನಸ್ಸಿನ ನೋವು ಮತ್ತು ದೇಹದ ಗಾಯ ಎರಡನ್ನೂ ಮೆದುಳು ಒಂದೇ ರೀತಿಯಾಗಿ ಪ್ರಾಸೆಸ್ ಮಾಡುತ್ತದೆ. ಆದ್ದರಿಂದಲೇ ಹಾರ್ಟ್ ಬ್ರೇಕ್ ಲಿಟ್ರಲಿ ಹರ್ಟ್ಸ್. ಫ್ಯಾಕ್ಟ್ ನಂಬರ್ 11. ಮಾನವನ ಮೆದುಳು ಪ್ಲಗ್ ಮಾಡಿದರೆ 25 ವಾಟ್ಸ್ ಬಲ್ಬ್ ಬೆಳಗುತ್ತದೆ. ಮೆದುಳಿನ ಎಲೆಕ್ಟ್ರಿಕ್ ಸಿಗ್ನಲ್ಗಳು ಇಷ್ಟು ಶಕ್ತಿಯುತ. ಅಂದರೆ ನಮ್ಮ ತಲೆಯೊಳಗೆ ಲಿಟ್ರಲಿ ಒಂದು ಬಲ್ಬ್ ಬೆಳಗುತ್ತಿದೆ ಅನ್ನಬಹುದು. ಫ್ಯಾಕ್ಟ್ ನಂಬರ್ 12. ಮಾನವನ ಮೆದುಳು ಅಜಾಗರೂಕವಾಗಿ ಜನರನ್ನು 7 ಸೆಕೆಂಡ್ನಲ್ಲೇ ತೀರ್ಮಾನಿಸುತ್ತದೆ. ಯಾರನ್ನಾದರೂ ಮೊದಲು ನೋಡುವಾಗ 7 ಸೆಕೆಂಡಿನೊಳಗೆ ನಮ್ಮ ಮೆದುಳು ಆ ವ್ಯಕ್ತಿ ಒಳ್ಳೆಯವನ, ಕೆಟ್ಟವನ, ವಿಶ್ವಾಸಾರ್ಹನ ಅಂತ ತೀರ್ಮಾನ ಮಾಡಿಬಿಡುತ್ತದೆ. ನಂತರ ನಾವು ಎಷ್ಟು ಎಕ್ಸ್ಪ್ಲೇನ್ ಮಾಡಿದರೂ ಆ ಮೊದಲ ಇಂಪ್ರೆಷನ್ ಬದಲಾವಣೆ ತುಂಬ ಕಷ್ಟ. ಸ್ನೇಹಿತರೆ, ಈ ಸೈಕಾಲಜಿ ಫ್ಯಾಕ್ಟ್ಸ್ಗಳಲ್ಲಿ ಯಾವುದು ನಿಮಗೆ ಹೆಚ್ಚು ಶಾಕ್ ಕೊಟ್ಟಿತು? ನನಗೆ ಅಚ್ಚರಿ ತಂದದ್ದು ನಮ್ಮ ಮೆದುಳು ಕಲ್ಪನೆ ಮತ್ತು ನಿಜವಾದುದನ್ನು ಬೇರ್ಪಡಿಸಲಾರದು ಅನ್ನೋ ಸತ್ಯ. ನಿಮಗೆ ಯಾವುದು ಅಚ್ಚರಿ ಕೊಟ್ಟಿತು? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮೈಂಡ್ ಬ್ಲೋಯಿಂಗ್ ವಿಚಾರಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.